ಹೆಂಗಪ್ಪ ಮಾಡೋದು, ಏನು ಬೇಸಿಗೆ ತಿಂದ್ರೆ ಮನುಷ್ಯ ಬದುಕಕ್ಕಾಗುತ್ತಾ ಏನು, ಆ ತರ ಫೀಲ್ ಆಗ್ಬಿಡ್ತು ಸ್ಟಾರ್ಟಿಂಗ್ ಅಲ್ಲಿ. ಹೋಯ್ತಾ 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 ನನಗೆ ಅನಿಸ್ತು, ಅಯ್ಯೋ ಬೇಯಿಸ್ತಿರೋದಕ್ಕಿಂತ ಬೇಯಿಸ್ತಿರೋದೇ ಎಷ್ಟು ಚೆನ್ನಾಗೈತಲ್ಲ, ಫುಲ್ ಎನರ್ಜಿ ಇರ್ತದಲ್ಲ ಬಾಡಿ, ಯಾವ್ದೇ ತರ ಸುಸ್ತು ಏನು ಒಂಥರ ಅನ್ಸಲ್ವಲ್ಲ. ಎಲ್ಲ ಇಟ್ಕೊಂಡ್ಬಿಟ್ರಿ, ಬಣ್ಣ ಬಣ್ಣದ ಲೋಕ ಅಂದೆ ನಾನು. ಸೊ ನಂದು ಈ ಟ್ರೀಟ್ಮೆಂಟ್ ತಗೊಂಡ್ರೆ ಶುಗರ್ ಇರೋರು 4 ದಿನ 5 ದಿನಕ್ಕೇನೆ ಮೆಡಿಕೇಶನ್ ಬಿಡಬೇಕಾಗ್ತದೆ. ಸೊ ದಟ್ ಮೈಂಡ್ ಸೆಟ್ ಅವ್ರು ಕರೆಕ್ಟಾಗಿ ನೋಡಿ. ಯಾಕಂದ್ರೆ ಎಲ್ಲ ಪೇಷಂಟ್ ಬರ್ತಾರೆ, ಸರ್ ಮನೆ ರಸೂತಲ್ಲಿ ನೋಡಿದೆ, ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಯಾವ ಕಾಂಬಿನೇಷನ್ ತೆಗಿಬೇಕು, ಮಧ್ಯಾಹ್ನ ಯಾವ ಕಾಂಬಿನೇಷನ್ ತಗೊಳ್ಬೇಕು, ರಾತ್ರಿ ಯಾವ ಕಾಂಬಿನೇಷನ್ ತಗೊಳ್ಬೇಕು, ಎಲ್ಲ ಇದೆ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ, ಭಾನುವಾರ ಬಂತು, ಸರ್ ಒಟ್ಟಿಗೆ ನಾವು. ನಮಸ್ಕಾರ ಸರ್. ಇವತ್ತು ಪ್ರತಿ ಬಾರಿ ನಾವು ಹೇಳ್ತಿರ್ತೀವಿ ಗಡ್ಡೆ, ಕ್ಯಾನ್ಸರ್ ಗಡ್ಡೆ ಆ ಥರ ಅಂತ. ಇವತ್ತು ನಾನ್ ಕ್ಯಾನ್ಸರಸ್ ಟ್ಯೂಮರ್ ಅಂತಾರೆ, ಅಂದರೆ ಇದು ಕ್ಯಾನ್ಸರ್ ಅಲ್ಲದ ಗಡ್ಡೆ. 30 ದಿನದಲ್ಲಿ ಗುಣಪಡಿಸ್ಕೊಂಡವ್ರು ಒಬ್ಬರಿದ್ದಾರೆ. ಸೊ ಅವರ ಆಹಾರ ಪದ್ಧತಿ ಏನಿತ್ತು ನಾವು ಹೇಳ್ತಾ ಬರ್ತೀವಿ, ಬೇಯಿಸದೇ ಇರುವ ಆಹಾರ ಅಂತ ನಾವು ಹೇಳ್ತಾ ಬರ್ತೀವಿ. ಸೊ ಅದು ಅನ್ಕುಕ್ಡ್ ಫುಡ್, ಅದ್ರ ಬಗ್ಗೆ ಬೆಳಕು ಚೆಲ್ತಾರೆ ಸರ್. ಒಂದು ಹೇಳ್ತೀನಿ, ಕ್ಯಾನ್ಸರ್ ನಾನ್ ಕ್ಯಾನ್ಸರಸ್ ಗಡ್ಡೆಗಳಿರ್ಬೋದು, ಕ್ಯಾನ್ಸರಸ್ ಗಡ್ಡೆಗಳು ಇರ್ಬೋದು. ಕರೆಕ್ಟ್. ಇನ್ನು ಕೆಲವರಲ್ಲಿ ಫೈಬ್ರಾಯ್ಡ್ಸ್ ಅಂತಾರೆ, ಅದು ಇರ್ಬೋದು. ಆಮೇಲೆ ಇನ್ನು ಕೆಲವರಿಗೆ ಮೈ ಕೆರೆತ, ಇನ್ನು ಕೆಲವರಿಗೆ ಸೋರಿಯಾಸಿಸ್, ಅದು ಕೆರೆತ, ಅದರಿಂದ ಕೆರೆದು ಗಾಯಗಳಾಗಿದೆ. ಇನ್ನು ಕೆಲವರಿಗೆ ಒಬೇಸಿಟಿ, ಏನು 60 kg ಇರೋರು 120 kg ಇರ್ತಾರೆ, 60 kg 120 kg ಇರ್ತಾರೆ. ಸೊ ಇದೆಲ್ಲಕ್ಕೂ ಸಹ ನಾನು ಕೋತಿ ಆಹಾರ ಪದ್ಧತಿನ ಅಳವಡಿಸಿದ್ವಿ. ಕರೆಕ್ಟ್. ಆದರೂ ಕೆಲವರಿಗೆ ತಲೆ ಕೆಟ್ಟೋಗ್ತೈತೆ, ಸರ್ ಬೆಳಗ್ಗೆ ಅಂತ ತಿನ್ನಬೇಕು, ಮಧ್ಯಾಹ್ನ ತಿನ್ನಬೇಕು ಅಂತ. ಒಂಥರ ಚೆಸ್ ಇದ್ದಂಗೆ ನಾನು ತೋರಿಸ್ತೀನಿ ಇವತ್ತು. ಬೆಳಗ್ಗೆ ಏನು ಇಟ್ಕೋಬೇಕು, ಯಾಕಂದ್ರೆ ಎಲ್ಲ ಊಟ ತಂದು ಇಟ್ಬಿಟ್ಟಿದ್ದೀನಿ. ಅದು ನೋಡಿದ್ರೇ ಖುಷಿ ಆಗುತ್ತೆ. ಸೇಮ್ ನಮ್ಮ ಮದುವೆಗಳಲ್ಲಿ ಇದೆಲ್ಲ ಇರ್ತಲ್ಲ, ಸುಮಾರು ಕಾರ್ಯಕ್ರಮ, ಸ್ಯಾಲಡ್ ಟೇಬಲ್ ಇರುತ್ತೆ, ಸ್ಯಾಲಡ್ಗೋಸ್ಕರ ಟೇಬಲ್ ಮಾಡಿರುತ್ತೆ. ಅಯ್ಯೋ ಅದಲ್ಲ, ಅದೊಂಥರ. ಇದು ನಾನು ಹೇಳುದು ಮದುವೆ ಶಾಸ್ತ್ರೋಕ್ತ ಮಾಡೋ ಹೊತ್ತಿನಲ್ಲಿ ಕಪ್ಪುಗಳಲ್ಲಿ ಸುಮಾರು ಡ್ರೈ ಫ್ರೂಟ್ಸ್ ಏನೆಲ್ಲ ಇಟ್ಟಿರ್ತಾರೆ. ಸೊ ಅದೇ ರೀತಿನೇ ಇದು ಒಂಥರ. ನಾನು ಇನ್ನು ಮುಂದೋದ್ರೆ ಸೀಮಂತ ಕಾರ್ಯಕ್ಕೆ ಇದ್ದಂಗೆ ಇದು. ಅದನ್ನ ನಾನು ಹೊರಡೆ ಹೇಳಿಲ್ಲ ಸರ್, ನೀವ್ ಹೇಳ್ಬಿಟ್ರಿ. ಸೀಮಂತ ಕಾರ್ಯಕ್ಕೆ ಏನೇನು ಬಾಯಲ್ಲಿ ನೀರು ಬರಂತೋ ಇಟ್ಟಿರ್ತಾರೆ, ಅದೇ ರೀತಿ ಕಾಣ್ತಾ ಇದೆ. ಬಣ್ಣ ಬಣ್ಣದ ಲೋಕ ಇಲ್ಲಿ. ಅದಕ್ಕೆ ಬಣ್ಣಿಸ್ಬೇಕು ನೀವು ಇವಾಗ. ಎಸ್. ಏನಪ್ಪ ಹೆಂಗಿರ್ಬೇಕು ಅಂತಾರೆ, ಹೆಂಗೆ ನಾನು ಅನ್ಕುಕ್ ಡಯಟ್ ತಿನ್ಬೇಕಂತ. ಹೌದು, ಅದೊಂದು ದೊಡ್ಡ ಫಸ್ಟ್ ಮೈಂಡ್ ಅಲ್ಲಿ ಇರಬೇಕು, ನಾನು ಬದುಕಬೇಕು ಅಂತ. ಹೌದು. ನೀವು ಅದೇನೋ ಒಂದು ಹೇಳಿದ್ರಿ, ನೆಟ್ಫ್ಲಿಕ್ಸ್ ಅಲ್ಲಿ ಇದ್ರದ್ದು ಒಂದು ಸಿನಿಮಾ ನೋಡಿರ್ತಾರೆ, ಕಾಸ್ಟ್ ಅವೇ ಅಂತ. ಟಾಮ್ ಹ್ಯಾಂಕ್ಸ್ ಆಸ್ಕರ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅವ್ರದ್ದು ಆಕ್ಟಿಂಗ್. ಎಸ್. ಅವರು ಒಂದು ಏರ್ ಫೆಡೆಕ್ಸ್ ಕೊರಿಯರ್ ಪ್ಲೇನ್ ಕ್ರ್ಯಾಶ್ ಆಗುತ್ತೆ. ಟ್ರೂ ಸ್ಟೋರಿ. ಹೌದು, ಟ್ರೂ ಸ್ಟೋರಿ. ಇದು ಕ್ರ್ಯಾಶ್ ಆದ್ಮೇಲೆ ಬದುಕೋದು ಒಬ್ರೆ. ಅದು ಕಾಡಿನಲ್ಲಿ ಯಾವ ರೀತಿ ಅವ್ರು ಬರೀ ಒಂದು ಎಳ್ನೀರು ಮತ್ತು ಕೊಬ್ಬರಿ ಅದನ್ನೇ ಕನ್ಸ್ಯೂಮ್ ಮಾಡಿ ಮಾಡಿ ಬದುಕ್ತಾರೆ ಅವರು 4 ವರ್ಷ. ಅದನ್ನ ನೋಡಿದೆ, ಅದ್ಭುತ. ವಾಪಸ್ ಬಂದ ತಕ್ಷಣ ಪಾಪ ಅವ್ರ ಹೆಂಡತಿ ಇನ್ನು 4 ವರ್ಷ ಅಂದ್ರೆ ಬದುಕಿಲ್ವಲ್ಲ, ಹೌದೌದು, ಬೇರೆಯವ್ರ ಮದುವೆ ಆಗಿರ್ತಾರೆ. ಹೌದು. ಆ ವೇಳೆನಲ್ಲಿ ತುಂಬಾ ಚೆನ್ನಾಗಿದೆ. ಆಮೇಲೆ ಅವ್ರು ಏನ್ ಕಷ್ಟಪಡ್ತಾನೆ, ಫಸ್ಟ್ ಆ ಬೆಂಕಿನ ಹಿಂಗ್ ಕಂಡಿಡಿತಾನೆ, ಹಿಂಗಂತ ಒಂದು, ಆಮೇಲೆ ಬೆಂಕಿ ಉರಿಯಕ್ಕೆ ಹಿಡಿತದೆ, ಆಮೇಲೆ ಮೀನ್ ಹೆಂಗ್ ಕ್ಯಾಚ್ ಮಾಡ್ತಾನೆ, ಆಮೇಲೆ ಆ ತೆಂಗಿನಕಾಯಿನ ಹೆಂಗ್ ಹೊಡಿತಾನೆ. ಅಂದ್ರೆ ಬದುಕಬೇಕು, ಹೊಟ್ಟೆ ಹಸಿವಿದೆ ತಿನ್ನಬೇಕು. ಆಮೇಲೆ ಶೆಡ್ ಹೆಂಗ್ ಮಾಡ್ತಾನೆ, ನಾನು ನೋಡಿದೀನಿ ಫಿಲಮ್. ಕರೆಕ್ಟ್. ಅದು ಅಂದ್ರೆ ಆ ರೀತಿ ಕ್ಯಾನ್ಸರ್ ಪೇಷಂಟ್ಸ್ ಮೈಂಡ್ ಬರ್ಬೇಕು. ಸೊ ಇಲ್ಲಿ ಏನಂತಂದ್ರೆ ಎಷ್ಟು ಸೊಗಸಾಗಿದೆ. ಆಮೇಲೆ ಅಯ್ಯೋ ಡ್ರೈ ಫ್ರೂಟ್ಸ್ ನಾವು ಬಡವರು, ಅದೇ ಕೊಬ್ಬರಿ ಇಲ್ವಾ, ಸಾಕಷ್ಟಿದೆ ಕೊಬ್ಬರಿ. ಹೌದು. ಸೊ ಕೊಬ್ಬರಿ ಇದೆ, ಚೀಪ್. ಅದು ತೆಂಗಿನಕಾಯಿ ಗಿಡ ಕಲ್ಪವೃಕ್ಷ. ಹೌದು, ಅದಿರುತ್ತೆ. ಅದೊಂದೇ ಅಲ್ಲ, ಇದು ನೆಲಗಡ್ಲೆ, ಕಡಲೆಕಾಯಿ, ಅದನ್ನ ಬಡವರ ಬಾದಾಮಿ ಅಂತ ಹೇಳ್ತಾರೆ. ಸೊ ಅದಿದೆ. ಆಮೇಲೆ ಕಡಲೆ ಕಾಳು ಅಂದ್ರೆ ಉರಿಗಡ್ಲೆ ಅಂತೀವಿ, ಅವೆಲ್ಲನೂ ಏನು ಚೀಪ್ ಅದು. ಹೌದು. ಈಗ ನನ್ನಲ್ಲಿ 3 ಕ್ಯಾಟಗರಿ ಬರ್ತಾರೆ, ಏನು ಪೇಷಂಟ್ಸ್. ಒಂದು ಕ್ಯಾಟಗರಿ ಇನ್ನೇನು ನನ್ನಲ್ಲಿ ಬರೋರೆಲ್ಲ 4th ಸ್ಟೇಜ್ ಇದೆ. ಎಲ್ಲ ಕರೆಂಟ್ ಮೆಡಿಕಲ್ ಸೈನ್ಸ್ ಅಲ್ಲಿ ಏನಾಗಲ್ಲ. ಅವ್ರು ಹೇಳಿದ್ರೆ 10 ದಿನ ಬದುಕೋದು, ಇನ್ನು 1 ತಿಂಗಳು ಬದುಕೋದು, ಎಷ್ಟು ದಿನ ಬದುಕ್ತಾರೋ ಗೊತ್ತಿಲ್ಲ ಅಂದಾಗೇನೆ ನನ್ನ ಹತ್ರ ಬರ್ತಾರೆ. ಎಲ್ಲ ಟ್ರೈ ಮಾಡಿ, ಟೆಸ್ಟ್ ಮಾಡಿ, ಟೈಮ್ ವೇಸ್ಟ್ ಮಾಡಿ. ಇದು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಜೊತೆನೇ ತಗೊಳ್ಬೇಕಂತ ಬರ್ತಾರೆ. ಹೌದಾ? ಅಲೋಪತಿನೂ ಇದೆ, ಆಯುರ್ವೇದನೂ ಇದೆ. ಇನ್ನೊಂದು ಕ್ಯಾಟಗರಿ ಕಾಸಿಲ್ಲ.
ಬಡವರು ಪ್ಯಾಕೇಜಸ್ಸು. ಸೊ ಅದರಿಂದ ಏನು ಈ ಒಂದು ಆಹಾರ ಪದ್ಧತಿ ಮತ್ತೇನು ನಾನು ಡೆವಲಪ್ ಮಾಡಿದ್ದೀನಿ ಆ ಒಂದು ಗಿಡಮೂಲಿಕೆಗಳ ಅರ್ಬಲ್ ಫಾರ್ಮುಲೇಷನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಗುಣ ಕಾಣ್ಬೋದು. ನಾನೇನು 100% ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ, ಯಾರು ಹೇಳಬಾರ್ದು, ಅದು ಹೇಳೋಕ್ಕೂ ಆಗಲ್ಲ. ನಾನು ಜನರಲಿ ಪ್ರಮೋಟೇ ಮಾಡಲ್ಲ ಏನು ಕ್ಯಾನ್ಸರ್ಗೆ, ಯಾವುದೂ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಹೌದು. ಸೊ ದೇವರೇ ಗ್ಯಾರಂಟಿ ಕೊಡಬೇಕು, ಪ್ರಯತ್ನ ಮಾಡೋದು ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ ಇವ್ರು ಎಲ್ರಿಗೂ ಸಮಸ್ಯೆ ಏನು ಗೊತ್ತಾ, ಏನು ಸರ್ ಹೆಂಗೆ ಅಂತ, ಅದಕ್ಕೆ ಎಲ್ಲ ಇಟ್ಬಿಡ್ತೀನಿ. ಬೆಳಗ್ಗೆ ಯಾವ ಕಾಂಬಿನೇಷನ್ ತೆಗಿಬೇಕು, ಮಧ್ಯಾಹ್ನ ಯಾವ ಕಾಂಬಿನೇಷನ್ ತಗೊಳ್ಬೇಕು, ರಾತ್ರಿ ಯಾವ ಕಾಂಬಿನೇಷನ್ ತಗೊಳ್ಬೇಕು, ಎಲ್ಲ ಇದೆ. ಆವಾಗ ಅವ್ರಿಗೆ ಏನಾಗ್ತದಂದರೆ ಈ ಮೈಂಡ್ ಸೆಟ್ಟು. ಆಮೇಲೆ ಕೆಲಸಕ್ಕೆ ಹೋಗ್ತೀವಿ, ಆವಾಗ ಏನು ಪಾಕೆಟಲ್ಲಿ ಇಟ್ಕೊಂಡ್ಬಿಡ್ತೀನಿ, ಅದಕ್ಕೆ ಹಸಿವು ಆಯಿತು ಅಂದರೆ ಬ್ಯಾಗಲ್ಲಿ ಏನು ಇಟ್ಕೊಳ್ಬೇಕು, ಇವೆಲ್ಲ ಕ್ವಶನ್ಸ್ ಬಂದು ನನಗೆ ತಲೆ ತಿಂದು ಸೊ ಅದಕ್ಕೇನಂತೆ ಒಂದು ಸರಿ ಇದನ್ನೇ ಇದು ಮಾಡಿಬಿಟ್ರೆ ಸೊ ಆಟೋಮೆಟಿಕ್ಲಿ ಮಾರ್ನಿಂಗಿಗೇನು ಕಾಂಬಿನೇಷನ್ ತೋರಿಸ್ತೀನಿ, ಆಫ್ಟರ್ನೂನ್ಗೇನು ಕಾಂಬಿನೇಷನ್ ಚೆಸ್ ಬೋರ್ಡ್ ಇದ್ದಂಗೆ ಲೈವ್ ಆಗಿ ನೈಟ್ಗೇನು ತೋರಿಸ್ತೀನಿ. ಸೊ ದಟ್ ಮೈಂಡ್ ಸೆಟ್ ಅವ್ರು ಕರೆಕ್ಟಾಗಿ ನೋಡಿ. ಯಾಕಂದರೆ ಎಲ್ಲ ಪೇಷಂಟ್ ಬರ್ತಾರೆ, ಸರ್ ಮನೆ ರಸದಲ್ಲಿ ನೋಡಿದೆ, ಅದನ್ನು ಫಾಲೋ ಮಾಡ್ತಾ ಇದ್ದೀನಿ, ಆಮೇಲೆ ಚೇಂಜ್ ಆಯಿತು, ನಿಮ್ಮ ಹತ್ರಕ್ಕೆ ಬಂದೆ, ಇನ್ನೂ ಚೇಂಜ್ ಆಗೋದಕ್ಕೆ. ಅಂದರೆ ರಿಯಲಿ ಅದಕ್ಕೇನೆ ನಾನು ಹೇಳಿದೆ, ಎಲ್ಲ ಬಂದು ಕೇಳಿದೆ, ಸರ್ ಇಂಗ್ಲೀಷ್ನಲ್ಲಿಲ್ಲ, ನಮ್ಮ ಈಗೆಲ್ಲನೂ ಮದುವೆಗಳು ನಾರ್ತ್ ಇಂಡಿಯನ್ ಅವರು ನಮ್ಮ ಕನ್ನಡಿಗ ಆಗಿದ್ದಾರೆ, ಅವರಾಗಿದ್ದಾರೆ. ಆ ಟೈಮ್ನಲ್ಲಿ ಅವರಿಗೆ ಆ ಭಾಷೆ ಅನ್ನೋದು ಪ್ರಾಬ್ಲಮ್ ಆಗುತ್ತೆ. ಸೊ ಇಂಗ್ಲೀಷ್ನಲ್ಲಿ ಹಾಕಿರಬಾರ್ದು, ಹಿಂದಿನಲ್ಲಿ ಹಾಕಿರಬಾರ್ದು ಅಂತ. ಸೊ ಅದಕ್ಕೆ ಈಗ ನೀವು ಮಧ್ಯಾಹ್ನ 1 ಗಂಟೆಗೆ ಇಂಗ್ಲೀಷು, 5 ಗಂಟೆಗೆ ಹಿಂದಿ. ಸರ್ 30 ದಿನದಲ್ಲಿ ಈ ಒಂದು ಪದ್ಧತಿ ಪ್ಲಸ್ ನಿಮ್ಮ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲಿಂದ ಅವರು ಆ ಒಂದು ನಾನ್ ಕ್ಯಾನ್ಸರಸ್ ಟ್ಯೂಮರ್ ಅಂದರೆ ಕ್ಯಾನ್ಸರ್ ಅಲ್ಲದ ಗಡ್ಡೆಯಿಂದ ಹೊರಗೆ ಬಂದರು. ಅವರ ಬಗ್ಗೆ ಸ್ವಲ್ಪ ಹೇಳ್ಬಿಟ್ಟು ಅವ್ರ ಭಾಷೆ ಅವರು ಒಂದು ಮಾತನ್ನ ನೋಡ್ಬಿಡೋಣ. ಓಕೆ ಅದು ಅವರ ಎಕ್ಸ್ಪ್ರೆಸ್ ಮಾಡೋದು ಚೆನ್ನಾಗಿದೆ. ಅದು ನಿಮ್ದು ಹೆಂಗಿತ್ತು ಸರ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್? 100% ಅನ್ಕುಕ್ಡ್ ಡಯಟು. ಅವರು ತಾಲೂಕು ಆಫೀಸ್ನಲ್ಲಿ ಇದ್ದೀನಿ, ವಿಲೇಜ್ ಅಕೌಂಟೆಂಟು. ಸೊ ವಿಲೇಜ್ ಅಕೌಂಟ್ ಗೊತ್ತಲ್ಲ, ಹೈ ಸ್ಟ್ರೆಸ್ ಜಾಬ್ ಇರುತ್ತೆ. ಹೌದು, ಜನ ಎಲ್ಲ ಬಂದು ಏನೆಲ್ಲ ಡಾಕ್ಯುಮೆಂಟ್ಸ್ಗೆ ಇದಾಗ್ತಾರೆ. ಅಂಥ ಟೈಮ್ನಲ್ಲೂ ಯಾವ ರೀತಿ ಮ್ಯಾನೇಜ್ ಮಾಡಿದ್ರು. ನಾನು 2 ತಿಂಗಳ ಆದಮೇಲೆ ಬಂದಿದ್ದಾರೆ. ಸೊ ಆದರೆ ಅವ್ರದ್ದು ಟೆಸ್ಟ್ ರಿಪೋರ್ಟ್ 2 ತಿಂಗಳದೆಲ್ಲ 1 ತಿಂಗಳದಂತೆ. ಮೊದಲು ಸೈಜ್ ಎಷ್ಟಿತ್ತು, 1 ತಿಂಗಳಲ್ಲೇ ಎಷ್ಟಿತ್ತು. ಆಮೇಲೆ ಫಿಸಿಕಲಿ ಇಟ್ ಇಸ್ ಡಿಸಪಿಯರ್ಡ್. ಇದು ಥೈರಾಯ್ಡ್ ಗ್ಲ್ಯಾಂಡ್ ಈ ನೆಕ್ಕಲ್ಲಿ ಅದು ಉತ್ಕೊಂಡಿದ್ದು. ಕೆಲವರೆಲ್ಲ ಅದು ಆಗ್ತಾ ಇರ್ತದೆ. ನನ್ನ ಸೀನಿಯರ್ ಕೊಲೀಗು, ನನಗೆ IASಗೆಲ್ಲನೂ ಅವರು ಹೇಳ್ಕೊಟ್ಟಿದ್ರು ಕನ್ನಡದಲ್ಲಿ ಮಾಡೋ ಹೊತ್ತಲ್ಲಿ, ಶಿವರಾಮ್ ಅವರಿಗೆ ಅಂತ, ಶಿವರಾಮ್ 86 ಆ್ಯಕ್ಟ್ರು ಇದ್ರು, ಅವ್ರಿಗೂ ಇಷ್ಟು ಉತ್ಕೊಂಡ್ಬಿಟ್ಟಿತ್ತು. ಅಲ್ಟಿಮೇಟ್ಲಿ ಅದಕ್ಕೆ ಆಪ್ರೇಷನ್ ಮಾಡಿದ್ರು. ಆಮೇಲೆ ಈಸ್ ನೋ ಮೋರ್. ಸೊ ಅವರು ಮೇಡಮು ಹೇಳ್ತಾ ಇದ್ರು, ರಾಜು ಅವ್ರು ಹಿಂಗೆ ಡೆವಲಪ್ ಮಾಡಿ ಅವಾಗೆಲ್ಲ ಸರ್ವಿಸಲ್ಲಿ ಇದ್ನಲ್ಲ, ಅವ್ರ ಮನೆಯಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡಿದೆ. ಬಟ್ ಅವ್ರಿಗೇನು ಒಂಥರ ಅದೇ ಅನ್ನೋದು ಒಂದೊಂದು ಟೈಮು ತಮಾಷೆ ಹೇಳ್ತೀನಿ, ಗರ್ಕ ಮುರ್ಗಿ ದಾಲ್ಕ ಬರವರ ಆಗ್ತೈತೆ. ಗರ್ಕ ಮುರ್ಗಿ ದಾಲ್ ಬರವರ ಮನೆಯದು ಕೋಳಿ ಅದು ಇದು ದಾಲ್ ಸಾಂಬಾರಿಗೆ ಸಮಾನ. ಬೇರೆಯವ್ರದ್ದು ಮನೆಯದು ಸಾಂಬಾರ್ ಇಲ್ಲ, ಅವರು ತಗೊಳ್ಳಿಲ್ಲ. ಮನೆಯವರೆಲ್ಲ ಅವ್ರ ಮೇಡಮ್ ಅವರು, ಅವ್ರ ಮಕ್ಕಳು ಎಲ್ಲನೂ ತಗೊಂಡಿದ್ರು ಸುಮಾರು ವರ್ಷ ಅಂತ. ಇವರಿಗೆ ಅದು ಒಂಥರ ಮೈಂಡಲ್ಲ, ನಾವು ವೆರಿ ಕ್ಲೋಸ್ ಅಲ್ವಾ. IAS ಕನ್ನಡದಲ್ಲಿ ಬರೋದು ಸರ್ ಫಸ್ಟ್ ಅವರಿಂದ ಪ್ರೇರಣೆ ಹೊಂದಿದ್ರು. ಅವ್ರನ್ನ ನಾನು ಆ ಕನ್ನಡ, ಅದಕ್ಕೆ ನಾನು ಯಾವಾಗಲೂ ಅವ್ರನ್ನ ಗುರುನೇ ಅಂತೀನಿ. ಈಸ್ ಲೈಕ್ ಎ ಗಾಡ್ ಓನ್ಲಿ ಟು ಎನ್ಲೈಟನ್. ಇದು ಕನ್ನಡದಲ್ಲಿಯೂ ಮಾಡ್ಬೋದು ಅಂತ. ಸೊ ಅದಾದ್ಮೇಲೆ ನಾನೇ ಸೆಕೆಂಡ್ ಮಾಡಿದ್ದು. ಸೊ 30 ಡೇಸಲ್ಲಿ ಆಗಿರೋ ಅವ್ರ ಮಾತಲ್ಲಿ ಕೇಳೋಣ. ಅದಕ್ಕೆ ಮುಂಚೆ ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಓಕೆ, ನೋಡ್ಬಿಡೋಣ. ಓಕೆ, ನೋಡಿ ಎಲ್ಲ ಇಟ್ಕೊಂಡ್ಬಿಟ್ರಿ, ಬಣ್ಣದ ಲೋಕ ಅಂದೆ ನಾನು. ನೀವೇ ಬಣ್ಣಿಸ್ಬೇಕು. ಅದರಲ್ಲಿ ಇನ್ನೊಂದು ಬಣ್ಣ ನಾನು ತರಲಿಲ್ಲ, ಮರ್ತ್ಬಿಟ್ಟೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಕೋಸಂಬರಿ. 2ನೇದು ಮೋಸ್ಟ್ ಇಂಪಾರ್ಟೆಂಟು ಮುಖ್ಯವಾದ ಏನಂತಂದ್ರೆ ಸಲಾಡ್. ಓಕೆ, ಇವು 2 ನಾನು ತಿನ್ಲಿಲ್ಲ ಅಂದ್ರೆ ಅನ್ರೆಸ್ಟ್ ಆಗೋದು, ಬಾಡಿಗೆ ಅನೀಸಿನೆಸ್ ಆಗ್ತದೆ. ಇವೆರಡು ಭಾರಿ ಇಂಪಾರ್ಟೆಂಟ್, ಇರಲೇಬೇಕು. ಅಂದ್ರೆ ಶರೀರಕ್ಕೆ ಸಲಾಡ್ಸು ನೀವೇನೂ ತಿನ್ಲಿಲ್ಲ ಅಂದ್ರೆ ಅದು ಇಂಪಾರ್ಟೆಂಟ್. ಸರಿ. ಮತ್ತೆ ಕ್ವಶನ್, ಸಲಾಡ್ ತಿನ್ಬೇಕಂದ್ರೆ ಏನಪ್ಪ ಕೆಟ್ಟದಾಗಿರ್ತದೆ ಅಂತ. ಫ್ರೆಶ್ ಆಗಿ ನೋಡಿ, ಕಡಲೆ ಬೀಜ ಇದೆ, ಇದನ್ನ ಉದುರಿಸ್ಕೊಳ್ಬೇಕು ಈ ರೀತಿ ಅದ್ರ ಮೇಲೆ, ಒಂಥರ ಕ್ರಿಸ್ಪಿ ಆಗ್ತೈತಿ. ಇವಾಗ ನೋಡ್ರಿ, ಇದರಲ್ಲಿ ಕಡಲೆ ಬೀಜ ಮಿಕ್ಸ್ ಆಗಿದೆ. ಸೊ ಅವಾಗ ಏನಂತ ಮಜಾ ಇರ್ತೈತಿ. ಹೌದು. ಆಮೇಲೆ 2ನೇ ಕ್ವಶನ್ ಆಗುತ್ತೆ, ನಾನು ಆಫೀಸ್ಗೆ ಹೋಗ್ತೀನಿ, ಅಲ್ಲೇನು ತಿನ್ಲಿ? ನೋಡ್ರಿ, ಇಲ್ಲಿ ಡೇಟ್ಸು ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಬಾಳೆಹಣ್ಣು ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಗೋಡಂಬಿ, ಆಮೇಲೆ ದ್ರಾಕ್ಷಿ,
ಒಣದ್ರಾಕ್ಷಿ, ಆಮೇಲೆ ಅಕ್ರೋಟು, ಆಮೇಲೆ ಆಲ್ಮಂಡ್, ಬಾದಾಮ್. ಸೊ ಇವೆಲ್ಲನೂ ಇದು ಮಾಡ್ಬೋದು. ಇವೆಲ್ಲನೂ ಉರಿದಿದೆ, ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಮಖಾನ ಜೊತೆಲಿ ಹಿಂಗೂ ಮಾಡ್ಕೊಳ್ಬೋದು. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಯು ಕಾಂಟ್ ಇಮ್ಯಾಜಿನ್. ಇದು ಅದಕ್ಕೇನು ಮಸಾಲ ಹಾಕ್ಕೊಳ್ಬೇಕು, ಕ್ಲೀನಾಗಿ ಅದು ಫ್ರೈ ಮಾಡ್ಕೊಳ್ಬೋದು ವಿತ್ ಲಿಟ್ಲ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು. ಅದು ವೆರಿ ಗುಡ್. ಅದು ಸರ್, ಇವಾಗ ಒಂದು ದಿನದ ಊಟ ಇದರಲ್ಲೇ ನೀವು ಭಾಗ ಮಾಡ್ಬೇಕಂದ್ರೆ ಯಾವ ಥರ ಮಾಡ್ತೀರಿ ನೋಡಿ. ಬೆಳಗ್ಗೆ ಔಷಧಿ ತಗೊಂಡ ತಕ್ಷಣ ಹೊಟ್ಟೆ ಹಸಿವಾಗ್ತದೆ, ಅಗಸೆ ಮಜ್ಜಿಗೆ ತಗೊಳ್ಬೇಕು. ಇದಾಯ್ತು, ಕ್ಲಿಯರ್ ಆಯ್ತಲ್ಲ? ಆಯ್ತು. ಅದು ಆದ್ಮೇಲೆ ನಾಷ್ಟ ಮಾಡಬೇಕು. ಬಾಳೆಹಣ್ಣು ಇಟ್ಕೊಂಡ, ಆಮೇಲೆ ಮಲ್ಟಿಪಲ್ ಫ್ರೂಟ್ಸು, ಅದನ್ನ ನಾನು ತೋರಿಸಿಲ್ಲ. ಮಲ್ಟಿಪಲ್ ಫ್ರೂಟ್ಸು ಏನ್ ಬೇಕಾದ್ರೆ ಇರ್ಬೋದು. ಸೊ ಆಮೇಲೆ ಸೆಕೆಂಡ್ ಕ್ವಶನ್, ಅರೆ ನಾನು ಶುಗರ್ ಇದೆ, ಶುಗರಿನ ಏನು ಪ್ರಾಬ್ಲಮ್ ಆಗುತ್ತೋ? ಏನೂ ಇಲ್ಲ. ಶುಗರ್ ಬರೋದು, ಶುಗರ್ ಜಾಸ್ತಿ ಆಗೋದು ಡ್ರೈ ಫ್ರೂಟ್ಸು ಜ್ಯೂಸಿಂದ ಅಲ್ಲ, ಅನ್ನ ಮುದ್ದೆಯಿಂದ, ರೊಟ್ಟಿಯಿಂದ. ಅದರಲ್ಲಿ 70% ಶುಗರ್ಸ್ ಇದ್ರೆ ಕರಗಲ್ಲ ಅದು. ಸೊ ನಂದು ಈ ಟ್ರೀಟ್ಮೆಂಟ್ ತಗೊಂಡ್ರೆ ಶುಗರ್ ಇರೋರು 4 ದಿನ 5 ದಿನಕ್ಕೇನೆ ಮೆಡಿಕೇಶನ್ ಬಿಡಬೇಕಾಗ್ತದೆ, ಇಲ್ಲಾಂದ್ರೆ ಲೋ ಶುಗರ್ ಆಗೋಗ್ತೈತೆ. ಆ ರೀತಿ ನನ್ನ ಔಷಧಿ ಪ್ಲಸ್ ಈ ಅನ್ಕುಕ್ ಡಯಟ್ ಇಡೀ ಬಾಡಿ ಆರ್ಗನ್ಸ್ ನ ರಿಜುವಿನೇಷನ್ ಮಾಡುತ್ತೆ. ಡಿಸ್ಫಂಕ್ಷನ್ ಆಗದೆ ಇರೋದನ್ನ, ಅಂದ್ರೆ ಕೆಲಸ ಮಾಡದೇ ಇರುವಂತಹ ಕಾರನ್ನ, ಓಡದೆ ಇರುವಂತ ಕಾರನ್ನ ಓಡಿಸ್ತೈತೆ ಅದು. ಗೊತ್ತಾಯ್ತಲ್ಲ? ಸೊ ಅದರಿಂದ ಭಾರಿ ಕೇರ್ಫುಲ್ ಆಗಿರ್ಬೇಕು. ಯಾರೇ ಆಗಲಿ ಡಯಾಬಿಟಿಕ್ ಮೆಡಿಕೇಶನ್ಸ್ ತಗೊಳ್ಳೋರು, ಇನ್ಸುಲಿನ್ ಆಗಲಿ ಇದಾಗಲಿ, ಅವರು ಫಸ್ಟ್ ಅದನ್ನ ನೋಡ್ಕೊಂಡು ಬಿಡಬೇಕು. ಎಸ್ ಸರ್. ಸರ್, ಬ್ರೇಕ್ಫಾಸ್ಟ್ ನೋಡ್ರಿ, ಬ್ರೇಕ್ಫಾಸ್ಟ್ ಅಲ್ಲಿ ಅಗಸೆ ಮಜ್ಜಿಗೆ, ಬಾಳೆಹಣ್ಣು ಅಥವಾ ಯಾವುದೇ ಹಣ್ಣು, ಆಮೇಲೆ ಕಡಲೆ ಬೀಜ, ಮತ್ತೆ ಇದರಲ್ಲಿ ಎಲ್ಲಾ ಮಿಕ್ಸ್ ಮಾಡಿರೋದು. ಕಡಲೆ ಬೀಜ, ಆಮೇಲೆ ಹುರಿಗಡ್ಲೆ, ಆಮೇಲೆ ಕೊಬ್ಬರಿ, ಆಮೇಲೆ ಮಖಾನ ಸಿಗ್ಲಿಲ್ಲ ಅಂದ್ರೆ ಭಾರಿ ಕಾಸ್ಟ್ಲಿ, ಇದೇ ತಗೊಳ್ಬೇಕು ಅಂತ ಏನಿಲ್ಲ. ಒಟ್ಟಾರೆ ನಾವೆಲ್ಲ ನೋಡಿ ಇದನ್ನ ಹುರಿದಿದೆ, ಇದೆಲ್ಲ ಏನೋ ಕೊಬ್ಬರಿ ಎಲ್ಲ ಹಾಕಿ ಹುರಿದಿದೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಯು ಕೆನಾಟ್ ಇಮ್ಯಾಜಿನ್. ಸಾಲ್ಟ್ ಗೀಲ್ಟ್ ಎಲ್ಲ ಹಾಕೊಂಡು. ಇದು ಬ್ರೇಕ್ಫಾಸ್ಟ್. ಲಂಚ್. ಈಗ ನೋಡಿ, ಲಂಚ್ ಊಟ, ಮಧ್ಯಾಹ್ನದ ಊಟ. ಮಧ್ಯಾಹ್ನ ಊಟ ಔಷಧಿ ತಗೊಂಡ್ಮೇಲೆ 1 ಗ್ಲಾಸ್ ಜ್ಯೂಸು, ಹಸಿ ತರಕಾರಿ ಜ್ಯೂಸು ಕುಡಿಬಹುದು, ಹಣ್ಣಿನ ಜ್ಯೂಸು ಕುಡಿಬಹುದು. ಅದಾದ್ಮೇಲೆ ಬಾಳೆಹಣ್ಣು ಅಥವಾ ಬೇರೆ ಏನ್ ಬೇಕಾದ್ರೂ ಹಣ್ಣುಗಳು ತಗೊಳ್ಬಹುದು. ಆಮೇಲೆ ಕೋಸಂಬರಿ ಭಾರಿ ಇಂಪಾರ್ಟೆಂಟ್. ಆ ಕೋಸಂಬರಿ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಆ ಕೋಸಂಬರಿ ತಿನ್ಲಿಲ್ಲ ಅಂದ್ರೆ ಹಸು ಜಾಸ್ತಿ ಆಗ್ತೈತೆ. ಅದಕ್ಕೆ ನಮ್ಮ ಹಬ್ಬ ಹರಿದಿನಗಳಲ್ಲಿ ಕೋಸಂಬರಿನ ಇಟ್ಟಿದ್ದಾರೆ. ಹೌದು, ನಾವು ಅದನ್ನು ಬರೀ ಹಬ್ಬಗಳಲ್ಲಿ ತಿಂತೀವಿ ವಿನಃ ನಾರ್ಮಲ್ ಡೇಸ್ ನಲ್ಲಿ ನಾವು ತಿನ್ನಲ್ಲ. ಅದು ನಮ್ಮ ಒಂದು ಏನನ್ಬೋದು, ಮುಟ್ಟಾಳ್ತಾನೆ ಅನ್ಬೋದು. 2 ಆಸ್ಪೆಕ್ಟ್ ಅದರಲ್ಲಿ, ತಿನ್ನಲ್ಲ ಅಥವಾ ಅವ್ರು ಮಾಡಲ್ಲ. ಅದೇ ಸೋಮಾರಿತನ. ಅದೇ ಬೇಕಾದ್ರೆ ಬಿರಿಯಾನಿಗಳು ಮಾಡ್ತಾರೆ, ದಿನ ಮಾತ್ರ ಮಾಡೋದು ಅದನ್ನ ಎವ್ರಿ ಡೇ. ಅದಕ್ಕೇನು ಕ್ರಿಸ್ಪಿ ಚೆನ್ನಾಗಬೇಕಂದ್ರೆ ಕಡಲೆ ಬೀಜನ ಈ ರೀತಿ ಇದು ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ತಿಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಇದರಲ್ಲಿ ಎಲ್ಲ ಮೆಡಿಸಿನ್ ವ್ಯಾಲ್ಯೂ. ಒಂದು ಪಲ್ಸಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಈ ಒಂದು ಇದು ಹೆಸರುಬೇಳೆ ಭಾರಿ ಇಂಪಾರ್ಟೆಂಟ್. ಆಮೇಲೆ ಇದರಲ್ಲಿ ಸೌತೆಕಾಯಿ ಇದೆ, ಆಮೇಲೆ ಹಸಿ ಮೆಣಸಿನಕಾಯಿ ಇದೆ, ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಇದೆ. ಸೊ ಆಮೇಲೆ ಕೊಬ್ಬರಿ ತುರಿದಿರೋದಿದೆ. ಸೊ ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಇದೆ. ಇದೇನು ಯಾಕೆಂದ್ರೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನನ್ನ ಬಾಡಿ ಮೇಲೆ. ಕರೆಕ್ಟ್. ಇದೇನ ತಿನ್ಲಿಲ್ಲ ಅಂದ್ರೆ ಅಥವಾ ಸಲಾಡ್ ತಿನ್ಲಿಲ್ಲ ಅಂದ್ರೆ ಸುಸ್ತಾಗೋಗ್ಬಿಡ್ತದೆ. ಹೌದು, ಅದಕ್ಕೆ ಇದು ಮಸ್ಟ್. ಆಮೇಲೆ ಕೆಲವರು ಅಂತಾರೆ, ಸರ್ ನನಗೆ ಅಲ್ಲಿಲ್ಲ ಅಂತ. ಅಲ್ಲಿಲ್ಲ ಅಂದ್ರೆ ಸ್ಮೂತೀಸು, ಆ ಸ್ಮೂತೀಸ್ ತೋರಿಸಿದ್ದೀನಿ. ಏನೇ ಈ ಡ್ರೈ ಫ್ರೂಟ್ಸ್ ಅನ್ನ ಅದನ್ನ ಸ್ಮೂತಿ, ಪರ್ಟಿಕ್ಯುಲರ್ಲಿ ಇದನ್ನ ಯಾವ್ದನ್ನ ಡೇಟ್ಸ್, ಆಮೇಲೆ ಇದು ಏನು ದ್ರಾಕ್ಷಿ, ಒಣ ದ್ರಾಕ್ಷಿ, ಅದು ಹಾಕೊಂಡು ಆ ಪೇಸ್ಟ್ ಮಾಡ್ಬೇಕು. ಸ್ಮೂತಿ ಪೇಸ್ಟ್ ಆಟೋಮೆಟಿಕ್ಲಿ ತಿನ್ಬಹುದು. ಆವಾಗ ಇದು ಬೇಡವೇ ಬೇಡ. ಒಂದ್ ವೇಳೆ ತಿನ್ಲೇಬೇಕು ಅಂದ್ರೆ ಚಟ್ನಿ ಟೈಪ್ ಮಾಡ್ಕೊಂಡ, ಇದೇ ಚಟ್ನಿ ಆಗ್ತದೆ, ಬ್ಯೂಟಿಫುಲ್ ಆಗಿರ್ತದೆ, ಎಂಜಾಯ್ ಮಾಡ್ಬೋದು. ಸೊ ಇದು ಲಂಚ್ಗೆ. ಓಕೆ, ಈಗ ಸ್ನ್ಯಾಕ್ಸ್ ತೋರಿಸ್ತೀನಿ. ಅದು ಈವ್ನಿಂಗ್ 4 ಗಂಟೆಗೆ. ಓಕೆ, ಈಗ ನೋಡ್ರಿ, ಈವ್ನಿಂಗ್ 4 ಗಂಟೆಗೆ ಸ್ನ್ಯಾಕ್ಸ್ ತಿನ್ಲಿಲ್ಲ ಹಸಿವು ಆಗುತ್ತೆ. ಹೌದು. 1 ಗ್ಲಾಸ್ ಅಗಸೆ ಮಜ್ಜಿಗೆ, ಆಮೇಲೆ ಡ್ರೈ ಫ್ರೂಟ್ಸು ಎಲ್ಲ ಮಿಕ್ಸ್ ಮಾಡಿ ಇದು ಹುರಿದಿರೋದು, ಆಮೇಲೆ ಇದು ಖರ್ಜೂರ, ಇದು ಬೇಕಾದ್ರೆ ಇದು ತಗೊಳ್ಳಿ, ಆಮೇಲೆ ಬಾಳೆಹಣ್ಣು ಅಥವಾ ಎನಿ ಫ್ರೂಟ್ಸ್. ಸೊ ಇದು ಆಟೋಮೆಟಿಕ್ಲಿ ಇದೇನು ಇದಾಯ್ತು. ಏನಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್. ಓಕೆ, ಈಗ ರಾತ್ರಿ ಊಟ ಬಾಳೆಹಣ್ಣಿದೆ, ಅದಾದ್ಮೇಲೆ ಏನು ಬೇಕಾದ್ರೂ ತಿನ್ಬಹುದು.
ಆದರೂ ಸಹ ಡಿಫೈನ್ ಮಾಡಿದ್ದೀನಿ. ಅಗಸೆ ಮಜ್ಜಿಗೆ, ಬಾಳೆಹಣ್ಣು, ಖರ್ಜೂರ, ಆಮೇಲೆ ಇದು ಹುರಿದಿರೋದು ಎಲ್ಲ ಡೇಟ್ಸ್ ಎಲ್ಲದನ್ನ, ಆಮೇಲೆ ಸಲಾಡ್, ಏನು ಸಣ್ಣಾಗಿ ಅದನ್ನು ತುರಿದಿರೋದು ಸಲಾಡು. ಮಾಮೂಲಿ ಸಲಾಡ್ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಅದಕ್ಕೆ ಉಪ್ಪು ಮತ್ತು ಇದು ಎಲ್ಲ ಹಾಕ್ಕೊಳ್ಬೋದು. ಆಮೇಲೆ ಅದಕ್ಕೆ ಚೆನ್ನಾಗಿ ಖುಷಿ ಆಗೋದಕ್ಕೆ ನಾವು ಮೇಲೆ ಫ್ರೆಶ್ ಆಗಿ ಕಡಲೆ ಬೀಜನ, ಹುರಿದಿರೋ ಕಡಲೆ ಬೀಜನ ಹಾಕ್ಕೊಂಡ್ರೆ ಇದಾಗ್ತದೆ. ಸೊ ದಿಸ್ ಇಸ್ ನೈಟ್ ಔಷಧಿ ತಗೊಂಡ್ಮೇಲೆ ತಗೊಳ್ಬೇಕು. ಅದ್ಭುತವಾಗಿ ಒಂದು ದಿನದ ಬೇಯಿಸದೇ ಇರುವ ಆಹಾರ. ಎಸ್, ತೋರಿಸ್ಬಿಟ್ರಿ. ಅನ್ಕುಕ್ಡ್ ಡಯಟ್. ಎಂಥ ಒಬೆಸಿಟಿ ಇರಲಿ, ಒಬೆಸಿಟಿ ಆಗೋದಕ್ಕೆ ಕಾರಣ ಮೆಟಬಲಿಕ್ ಆಕ್ಟಿವಿಟಿ ಅಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ. ಪರ್ಟಿಕ್ಯುಲರ್ಲಿ ಥೈರಾಯ್ಡ್ ಇರೋರಿಗೆ, ಲೇಡೀಸ್ಗೆ ಮೆನೋಪಾಸ್ ಟೈಮ್ನಲ್ಲಿ, ಆಮೇಲೆ ಸಮ್ ಅಬ್ನಾರ್ಮಲಿಟಿ, ಆಮೇಲೆ ಸೋರಿಯಾಸಿಸ್, ಇವರಿಗೆಲ್ಲಾನು ಈಗ ಹೇಳ್ಕೊಟ್ಟಿರೋದು ಅಮೃತ. ಆಮೇಲೆ 4 ದಿನ ಅಷ್ಟೇ ಕಷ್ಟ ಆಗೋದು, 3 ದಿನ ಆಮೇಲೆ ಒಂಥರ ಹೂವಿದ್ದಂಗೆ ಇರ್ತದೆ. ಆ ರೀತಿ ಬಾಡಿ ಎಲ್ಲ ಕಂಪ್ಲೀಟ್ ಆಗಿ ಏನಿದೆ ನಮ್ಮ ಶರೀರದಲ್ಲಿ ಇದು ಕೊಬ್ಬು, ಆ ಕೊಬ್ಬೆಲ್ಲ ಕನ್ವರ್ಟ್ ಆಗೋಗ್ಬಿಡ್ತೈತೆ ಎನರ್ಜಿಯಾಗಿ. ಸೊ ಕೊಬ್ಬಿರೋದಕ್ಕೆ ಕಾರಣ ಅದಕ್ಕೇನೆ. ಅದು ಎಮರ್ಜೆನ್ಸಿನಲ್ಲಿ ಸಿಗ್ಲಿ ಅಂತಾನೆ ಅಂತ, ಅದು ಲಿಟ್ರಲಿ ಸ್ಪೀಕಿಂಗ್. ಸೊ ಧನ್ಯವಾದ. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳ್ರಿ? ಸರ್ ಉಮೇಶ್ ಅಂತ ಹೇಳ್ಬಿಟ್ಟು. ಉಮೇಶ್, ಎಷ್ಟು ಏಜು? 40 ವರ್ಷ ಸರ್. 40. ಯಾವ ಊರು ನಿಮ್ಮದು? ಸರ್ ನಮ್ಮದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು, ಹೆಗ್ಗಡ್ತಿಹಳ್ಳಿ ಅಂತ ಗ್ರಾಮ. ಓಕೆ. ನಿಮ್ಮ ಒಂದು ರಿಪೋರ್ಟ್ಸ್ ನೋಡಿದೆ, ಹಾಂ ಸರ್, ಭಾರಿ ಖುಷಿ ಆಯಿತು. ಥೈರಾಯ್ಡಲ್ಲಿ ನಾನ್ ಕ್ಯಾನ್ಸರಸ್ ಟ್ಯೂಮರ್ ಅಂತ ಫಸ್ಟ್ ರಿಪೋರ್ಟ್ ಬಂತು. ಹೌದು ಸರ್. ಸೊ ಅದನ್ನು ನಾನು 2 ತಿಂಗಳಾದ್ಮೇಲೆ ನೋಡಿದೆ, ಟೋಟಲಿ ಚೇಂಜ್ ಆಗೋಗ್ಬಿಟ್ಟಿದೆ ಹೌದು ಸರ್. ಸೈಜು. ಹಾಂ, ಖುಷಿ ಆಯಿತು ನೋಡಿ. ಹೌದು ಸರ್. ಸೊ ಬರೀ 2 ತಿಂಗಳಿಗೆ ಇಷ್ಟು ಪರ್ಸೆಂಟೇಜ್, ಮೋರ್ ದ್ಯಾನ್ 50% ಡೌನ್ ಆಗಿದೆ. ಆಕ್ಚುಲ್ ಆಗಿ 1 ತಿಂಗಳು ಮಾಡಿದ್ಮೇಲೆ ನಾನು ಚೆಕ್ ಮಾಡಿಸ್ಕೊಂಡಿದ್ದು, ಇರ್ಲಿ ನನ್ನ ಕನ್ಫರ್ಮೇಶನ್ಗೆ ಅಂತ. 1 ತಿಂಗಳದ ರಿಪೋರ್ಟ್ ಇದು, 2 ತಿಂಗಳದಲ್ಲ ಇದು. ಅದು ಇನ್ನು ಇವಾಗ ಮಾಡಿಸಿದ್ರೆ ಅದು ರಿಪೋರ್ಟ್ 0 ಬರ್ಬೋದು. ಅಲ್ಲ, ಬರ್ಬೋದೇನೋ, ಬಟ್ ಬೇಡ ಅಂದ್ಬಿಟ್ಟು ಇದು 1 ತಿಂಗಳು ಕಂಪ್ಲೀಟ್ ಆದ್ಮೇಲೆ ಈ ತಿಂಗಳು 24 ಆಯ್ತಪ್ಪ. ಈಗ ನೀವು ಎಷ್ಟೋ ಜನಕ್ಕೆ ಮಂಕಿ ಡಯಟ್, ಅನ್ಕುಕ್ ಡಯಟ್ ನಾನು ಹೇಳಿದ್ರೆ ಅಸಹ್ಯ ಪಡ್ಕೊಂತಾರೆ, ಹೆಂಗಪ್ಪ ಜೀವನ ಹೆಂಗಪ್ಪ ಅನ್ನೋದು. ಈಗ ನಿಮ್ಗೆ ಹೆಂಗ ಅನಿಸ್ತಾ ಇಡ್ರಿ? ಹೆಂಗೆ ಇವಾಗ ಎನರ್ಜಿ ಲೆವೆಲ್ 2 ತಿಂಗಳಾದ್ಮೇಲೆ? ಅನ್ಕುಕ್ಡ್ ಡಯಟ್ ಅದು ಸುಮ್ಮನೆ ಇಲ್ಲ ಸರ್, ಅದೊಂಥರ. ಯಾಕಂದ್ರೆ ಯು ಆರ್ ಲೈಕ್ ಎ ಗಾಡ್. ಎಷ್ಟೋ ಜನಕ್ಕೆ ಲೈಫ್ ಕೊಡಬಹುದು. ಇದು ಕರೆಕ್ಟಾ ನೀವು ಹೇಳ್ತೀವಿ? ಸ್ಟಾರ್ಟಿಂಗ್ ಅಲ್ಲಿ ನನಗೂ ಹಂಗೆ ಅನಿಸ್ತು. ಎಷ್ಟು ದಿನ ಅನಿಸ್ತು? ಹೆಂಗಪ್ಪ ಮಾಡೋದು, ಏನು ಬೇಸಿಗೆ ತಿಂದ್ರೆ ಮನುಷ್ಯ ಬದುಕಕ್ಕಾಗುತ್ತಾ, ಏನು ಆ ತರ ಫೀಲ್ ಆಗ್ಬಿಡ್ತು ಸ್ಟಾರ್ಟಿಂಗ್ ಅಲ್ಲಿ. ಹೋಯ್ತಾ 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 ನನಗೆ ಅನಿಸ್ತು, ಅಯ್ಯೋ ಬೇಯಿಸ್ತಿರೋದೇ ಎಷ್ಟು ಚೆನ್ನಾಗೈತಲ್ಲ, ಫುಲ್ ಎನರ್ಜಿ ಇರ್ತದಲ್ಲ ಬಾಡಿ, ಯಾವ್ದೇ ತರ ಸುಸ್ತು ಏನು ಒಂಥರ ಅನ್ಸಲ್ವಾ, ಆಯನ್ಸ ಅನ್ಸಲ್ವಲ್ಲ ನಮ್ಗೆ. ಒಂಥರ ಅಟ್ಲೀಸ್ಟ್ ನಮ್ಗೆ ಒಂಚೂರು ಸುಸ್ತಾಗ್ತೈತೆ ಅದು ಇದು ಅಂತ ಅಂದಾಗ ಒಂದು 100 ml ನೀರ್ ಕುಡಿದ್ಬಿಟ್ಟು ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಸುಮ್ಮನೆ ಮೆಡಿಟೇಷನ್ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ಫುಲ್ ಎನರ್ಜಿ. ಈಗ ಅನ್ಕುಕ್ ಡಯಟ್ ಅಲ್ಲಿ ನೀವು ಹಳ್ಳಿ ಕಡೆಯವರು, ತುಮಕೂರು ಕಡೆ ಅಂತ ಹೇಳ್ತಾ ಇದ್ರಿ, ಹೇಗೆ ಸಿಟಿವರೆಗೂ ಗೊತ್ತಾಗಬೇಕು, ಅಲ್ಲಿ ಏನೇನ್ ತಿಂತಾ ಇದ್ರಿ? ಸರ್ ಮಾಮೂಲಿ ಅನ್ಕುಕ್ ಅಂದ್ರೆ ನೀವ್ ಹೇಳ್ದಂಗೆ ನನ್ನ ಒಂದಂದ್ರೆ ನಿಮ್ಮ ಅನುಭವ ಹೇಳ್ಬಿಟ್ಟು ನಿಮ್ದು. ತರಕಾರಿಯನ್ನ ನೆನೆಸ್ಕೊಂಡು ಅದನ್ನ ಬೆಳಿಗ್ಗೆ 1 ಗ್ಲಾಸ್ ಜ್ಯೂಸು, ಫಸ್ಟ್ ಅಗಸೆ ಮಜ್ಜಿಗೆ 1 ಗ್ಲಾಸ್, ತರಕಾರಿಗಳನ್ನ ನೆನೆಸ್ಕೊಂಡು ಅದನ್ನ ಲೀಚಿಂಗ್ ಮಾಡ್ಕೊಂಡು ಅದನ್ನ ತುರಿದ್ಬಿಟ್ಟು ಜ್ಯೂಸ್ ಮಾಡ್ಕೋತಿದ್ದೆ, ಆಪಲ್ ಹಾಕೊಂಡು. ಒಂದು ಬೆಳಿಗ್ಗೆ ಟೈಮ್ ಅಷ್ಟ್ ಮಾಡ್ಕೊಂತಿದ್ದೆ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್, ಎಲ್ಲಾ ತರ ಡ್ರೈ ಫ್ರೂಟ್ಸ್ ನೆನೆಸ್ಬಿಟ್ಟು ಅದನ್ನ ಒಂಥರ ಸ್ಮೂತಿ ಟೈಪ್ ಮಾಡ್ಕೊಂಡು, ಇಲ್ಲ ಕ್ಯಾರೆಟ್ ಹಾಕೊಂಡು ಇಲ್ಲ ಆಪಲ್ ಹಾಕೊಂಡು ಸ್ಮೂತಿ ಟೈಪ್ ಮಾಡ್ಕೊಂಡು ತಿನ್ಕೊಂಡ್ ಬಂದೆ. ಅದಾದ್ಮೇಲೆ ಮಧ್ಯಾಹ್ನಕ್ಕೆ ಹೋಗ್ತಿದ್ದಂಗೆ 1 ಗ್ಲಾಸ್ ಅದ್ರ ಜೊತೆಗೆ ಏನೋ ಬಾಳೆ ದಿಂಡಿನ ರಸ ನಮ್ಮಲ್ಲಿ ಯಥೇಚ್ಛವಾಗಿ ಸಿಗುತ್ತೆ, ಹಂಗಾಗಿ ಒಂದು 200 ml ಕುಡಿತಿದ್ದೆ. ವಿತೌಟ್ ಅದನ್ನ ಫಿಲ್ಟರ್ ಮಾಡ್ದೇನೆ ರಾನೇ ಕುಡಿತಿದ್ದೆ, ಅದನ್ನ ವಿತೌಟ್ ಫಿಲ್ಟರ್ ಮಾಡಿಲ್ಲ, ಅದನ್ನ ಹಂಗೆ ಕುಡಿತಿದ್ದೆ. ನೆಕ್ಸ್ಟ್ ಅದಾದ್ಮೇಲೆ 1-1.5 ವರ್ಷ ಸ್ವಲ್ಪ ಎನರ್ಜಿ ಇರೋದು. ಅದಾದ್ಮೇಲೆ 1.5 ಒಂದು ತೆಂಗಿನಕಾಯಿ ಹಾಲು, ಕಡಲೆ ಬೀಜ ನೆನೆಸಿ ಮೊಳಕೆ ಕಟ್ಟಿರಂತೆ ಕಡಲೆ ಬೀಜ, 3 ಡೇಟ್ಸ್, ಸ್ವಲ್ಪ ಏನೋ ಬಾಳೆಹಣ್ಣು, 1-2 ಬಾಳೆಹಣ್ಣು ತಿಂದ್ರೆ ಸ್ವಲ್ಪ ಹೊಟ್ಟೆ ತುಂಬ್ದಂಗ ಅನ್ಸೋದು, ಸ್ವಲ್ಪ ಎನರ್ಜಿ ಏನೋ ಲೆವೆಲ್ ಚೆನ್ನಾಗಿರೋದು. ಏನ್ ಕೆಲಸ ಮಾಡ್ತೀರಿ ನೀವು ಬೇಸಿಕಲಿ? ನಾನು ಬೇಸಿಕಲಿ ತಾಲೂಕು ಆಫೀಸಲ್ಲಿ ಎಕ್ಸಲೆಂಟ್ ಗ್ರಾಮ ಸೇವಕ. ಎಕ್ಸಲೆಂಟ್, ವೆರಿ ಗುಡ್ ಅಪ್ಪ. ಹಂಗಾಗಿ ಅದ್ ಮಾಡ್ಕೊಂಡೆ. ಸಂಜೆ ಒಂದು 5-6 ಗಂಟೆಗೆ ಮಾಮೂಲಿ ಅದು ಬೇವಿನ ರಸ, ಹಳ್ಳಿ ರಸ ಕುಡ್ಕೊಂಡು, ಪಪಾಯ ಜಾಸ್ತಿ ತಿಂದಿದ್ದೀನಿ, ಖರ್ಜೂರ ಜಾಸ್ತಿ ತಿಂದಿದ್ದೀನಿ. ಆಮೇಲೆ ಸಂಜೆ ಆದ್ಮೇಲೆ ತರಕಾರಿ ಸಲಾಡ್, ಅದಕ್ಕೆ ಸ್ವಲ್ಪ ಕಡಲೆ ಬೀಜ, ತಗೊಳ್ದಂಗೆ ಕಡಲೆ ಬೀಜ, ಹುರಿದಿರೋ ಕಡಲೆ ಬೀಜ, ಉಪ್ಪು ಕಡ್ಲೆ, ಸ್ವಲ್ಪ ಕಡ್ಲೆ ಹಾಕೊಂಡ್ರೆ ಅದೊಂಥರ ಖುಷಿ ಆಗ್ತದೆ, ಫುಲ್ ಖುಷಿ. ಅಯ್ಯೋ ಊಟನೇ ಬೇಡ ಬಿಡು ಅನ್ನೋ ರೇಂಜಿಗೆ ಲೆವೆಲ್ ಕರ್ಕೊಂಡು ಹೋಗುತ್ತೆ.
ಅಲ್ಲ ಅದು ಸ್ವಲ್ಪ ಸಾಲ್ಟ್ ಸ್ವಲ್ಪ ಪೆಪ್ಪರ್ ಹಾಕೊಂತಿದ್ದೆ ಸಂಜೆ ಟೈಮ್ ಬ್ಯೂಟಿಫುಲ್ ಹಾಕೊಂಡು ತಿಂದ್ರೆ ಏನೋ ಒಂಥರ ಸಖತ್ತಾಗಿ ವೆರಿ ಗುಡ್ ಅಪ್ಪ. 1 ತಿಂಗಳಿಗೆ ನಾನು ರಿಪೋರ್ಟ್ ಮಾಡಿ ನನಗೇನೆ ಖುಷಿ ಆಗೋಯ್ತು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.